ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಕ್ರಮ ಸಂಬಂಧ ಶಂಕೆ ಹಿನ್ನೆಲೆಯಲ್ಲಿ ನೋಟಿಸ್ಗೆ ಸಿಟ್ಟಾಗಿದ್ದಾರೆ. 5 ಬಾರಿ ಗುಂಡಿಟ್ಟು ಪತ್ನಿಯನ್ನೇ ಕೊಂದು ಹಾಕಿದ್ದಾನೆ ಪತಿರಾಯ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ರಮ ಸಂಬಂಧದ ಭೂತ ಶಂಕೆ ಆತನ ತಲೆ ಹೋಗಿತ್ತು. ಹಾಗಾಗಿ ಡಿವೋರ್ಸ್ಗೆ ಇಬ್ರು ಕೂಡ ಪತಿ ಪತ್ನಿ ಅಪ್ಲೈ ಮಾಡಿರ್ತಾರೆ. ನಡು ರಸ್ತೆಯಲ್ಲಿ ಇದೀಗ ಪತ್ನಿಯನ್ನ ಕೊಂದು ಅಟ್ಟಹಾಸವನ್ನ ಮೆರೆದಿದ್ದಾನೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಬೆಚ್ಚಿ ಬೀಳಿಸುವಂತಹ ಕೃತ್ಯ ನಡೆದಿದೆ. ಭುವನೇಶ್ವರಿಯನ್ನ ಹತ್ಯೆಗೈದಿದ್ದಾನೆ ಪತಿ ಬಾಲಮುರುಗನ್. ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ತಾರೆ ಭುವನೇಶ್ವರಿ. ನಿನ್ನೆ ಸಂಜೆ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಗುಂಡಿನ ದಾಳಿ ಆಗಿದೆ. ಪತ್ನಿ ಕೊಲೆ ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ಸರೆಂಡರ್ ಆಗಿದ್ದಾನೆ. ಪಾಪಿ ಪತಿ ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. 2011ರ ಇಸ್ವಿನಲ್ಲಿ ಬಾಲಮುರುಗನ್ ಜೊತೆ ಭುವನೇಶ್ವರಿಯ ಮದುವೆ ಆಗಿರುತ್ತೆ. ರಾಜಾಜಿನಗರದಲ್ಲಿ 2 ಮಕ್ಕಳೊಂದಿಗೆ ವಾಸ ಮಾಡ್ತಿರ್ತಾರೆ ದಂಪತಿ. ಇಬ್ಬರ ನಡುವೆ ವೈಮನಸ್ಸು ಕೂಡ ಉಂಟಾಗಿರುತ್ತೆ. ಹಾಗಾಗಿ 2024ರಲ್ಲಿ ಇಬ್ಬರು ಕೂಡ ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಆದರೆ ಪತಿ ಇದಕ್ಕೆ ಒಪ್ಪಿರೋದಿಲ್ಲ. ನಂತರ ಪತ್ನಿ ಬೇರೆ ಮನೆ ಮಾಡಿಕೊಂಡು ಮಕ್ಕಳ ಜೊತೆಗೆ ಸಪರೇಟ್ ಆಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇದನ್ನು ಸಹಿಸದಂತಹ ಪತಿ ಆಕೆಯನ್ನು ಕೊಂದು ಹಾಕಬೇಕು ಅಂತ ನಿರ್ಧರಿಸಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಹೋಗ್ತಾ ಇದ್ದದನ್ನು ಗಮನಿಸಿ ಆಕೆಯ ಹಿಂದೆಯೇ ಹಿಂಬಾಲಿಸಿಕೊಂಡು ಹೋಗಿ 5 ಗುಂಡುಗಳನ್ನು ಹಾರಿಸಿದ್ದಾನೆ. 2 ಗುಂಡು ತಲೆಗೆ ಹೊಡೆದು ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಸ್ಥಳೀಯರು ಕೂಡ ಅದನ್ನು ಗಮನಿಸಿ ಆಕೆನ ಆಸ್ಪತ್ರೆಗೆ ಸಾಗಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಅಷ್ಟರಲ್ಲಾಗಲೇ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. 6 ತಿಂಗಳ ಹಿಂದೆಯಷ್ಟೇ ಕೆಪಿ ಅಗ್ರಹಾರಕ್ಕೆ ಪತ್ನಿ ಮಕ್ಕಳು ಶಿಫ್ಟ್ ಆಗಿರ್ತಾರೆ. ಇದೇ ಸಂದರ್ಭದಲ್ಲಿ ಘಟನೆ ನಡೆದು ಹೋಗಿದೆ. ಇವತ್ತು ಸಾಯಂಕಾಲ ಸುಮಾರು 6:30 ಹೊತ್ತಿಗೆ ನಮ್ಮ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಆ ಏರಿಯಾದಲ್ಲಿ ಒಂದು ಕೊಲೆ, ಗಂಡ ತನ್ನ ಹೆಂಡತಿನ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿದೆ. ಇದರಲ್ಲಿ ಗಂಡ ಬಂದ್ಬಿಟ್ಟು ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಕಳೆದ ಒಂದು 2 ವರ್ಷದಿಂದ ಇಬ್ರಿಗೂ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ. ಗಂಡ ಮತ್ತು ಹೆಂಡತಿ ಮಧ್ಯ ಇಬ್ಬರೂ ಕೂಡ ಸಪ್ರೇಟ್ ಆಗ್ತಾರೆ. ಸಪ್ರೇಟಾಗಿ ವೈಟ್ ಫೀಲ್ಡಲ್ಲೇ ಗಂಡನೂ ಸಪ್ರೇಟಾಗಿ ವಾಸಿಸ್ತಕ್ಕಂಥದ್ದು ಮತ್ತು ಹೆಂಡತಿನೂ ಕೂಡ ಸಪ್ರೇಟಾಗಿ ವಾಸಿಸ್ತಕ್ಕಂಥ, ಮತ್ತು ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸಾಕಷ್ಟು ಸತಿ ಹೇಳಿರ್ತಾನಂತೆ. ಆತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಅಫೇರ್ ಇರೋದ್ರಿಂದ ಇವತ್ತಿನ ದಿವಸ ಅವನು ಒಂದು ಪಿಸ್ತೂಲನ್ನು ತೊಗೊಂಡು ಪಿಸ್ತೂಲಿಂದ ಆಕೆಗೆ ಇವತ್ತು ಒಂದು 4 ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ 1-2 ಮತ್ತು ಕೈಗೆ 1-2. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಶಿವಪ್ರಸಾದ್. ಸ್ಥಳದಿಂದ ನೋಡೋಣ. ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ನಲ್ಲಿ ನಿನ್ನೆ ಸಂಜೆ ಪತ್ನಿಯ ಮೇಲೆ ಗುಂಡನ್ನು ಹಾರಿಸಿ ಕೊಂದಿರತಕ್ಕಂಥದ್ದು. ನಾವೀಗ ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿದ್ದೇವೆ. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಇದು ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವಂತಹ ಪ್ರದೇಶ. ಬೆಂಗಳೂರಿನ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ನ 6th ಫೇಸ್ ಆಗಿರ್ತಕ್ಕಂಥದ್ದು. ನೀವೇನು ಗಮನಿಸ್ತಾ ಇದ್ರೆ ಇದೇ ಒಂದು ಜಾಗದಲ್ಲಿ ನಿನ್ನೆ ಸಂಜೆ 6:30ರಿಂದ 7 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪತಿ ಅಂದ್ರೆ ತಮಿಳುನಾಡಿನ ಸೇಲಂ ಮೂಲದ ಪತಿ ಬಾಲಮುರುಗನ್ ಅವರು ಭುವನೇಶ್ವರಿ ಎಂಬಾಕೆಯ ಮೇಲೆ ಫೈರ್ ಅನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 5 ಸುತ್ತು ಗುಂಡನ್ನು ಹಾರಿಸಿದ್ದಾರೆ. ಈ ಸ್ಥಳದಲ್ಲಿ 4 ಗುಂಡುಗಳು ಆಕೆಯ ದೇಹವನ್ನು ಹೊಕ್ಕಿ ಇದೇ ಸ್ಪಾಟ್ನಲ್ಲೇ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಮಾಗಡಿ ರೋಡ್ ಪೊಲೀಸರು ಕೂಡ ಈಗಾಗಲೇ ಇಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಇಡೀ ಏರಿಯಾವನ್ನ ಈಗಾಗಲೇ ಘಟನೆ ನಡೆದಿರ್ತಕ್ಕಂಥ ಕೃತ್ಯ ನಡೆದಿರ್ತಕ್ಕಂಥ ಸ್ಥಳವನ್ನ ಪ್ರೊಟೆಕ್ಟ್ ಮಾಡಿರ್ತಕ್ಕಂಥ, ಅಂದ್ರೆ ಕ್ರೈಮ್ ಸೀನ್ ಯಾರು ಕೂಡ ಕ್ರಾಸ್ ಮಾಡಬಾರ್ದು. ಇಲ್ಲಿರ್ತಕ್ಕಂಥ ಆ ಕ್ರೈಮ್ ಸೀನ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. FSL ಅಧಿಕಾರಿಗಳು ಕೂಡ ಸಿಬ್ಬಂದಿ ಕೂಡ ಈಗಾಗಲೇ ಸಂಜೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಫೈರ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ FC ಕ್ಯಾಪ್ಗಳಿದಾವೆ. ಇದರಿಂದ ಯಾವ ಒಂದು ವೆಪನ್ ಇಂದ ಗುಂಡನ್ನು ಹಾರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. FC ಕ್ಯಾಪ್ಗಳನ್ನು ಕೂಡ ಎವಿಡೆನ್ಸ್ಗಾಗಿ ಪೊಲೀಸರು ಕಲೆಕ್ಟ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇಡೀ ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಟ್ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕ್ರೈಮ್ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಲಭ್ಯ ಆಗುವಂತ ಕ್ರೈಮ್ ಸೀನ್ ನಲ್ಲಿ ಏನು ಎವಿಡೆನ್ಸ್ ಗಳು ಲಭ್ಯ ಆಗುತ್ತೆ, ಇವೆಲ್ಲವೂ ಕೂಡ ಆರೋಪಿ ವಿರುದ್ಧ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ನಲ್ಲಿ ಸಾಬೀತುಪಡಿಸೋದಕ್ಕೆ ಬಹುಮುಖ್ಯವಾಗಿ ಮಹತ್ವದ ಸಾಕ್ಷ್ಯಾಧಾರಗಳಾಗಿ ದೊರಕುತ್ತವೆ. ಈ ನಿಟ್ಟಿನಲ್ಲಿ ಈಗಾಗಲೇ ತಡರಾತ್ರಿ ಇದ್ದಲ್ಲೂ ಕೂಡ ಪೊಲೀಸರು ಕೂಡ ಕಾವಲು ಕಾಯ್ತಿದ್ದಾರೆ. ಇಡೀ ಸ್ಥಳ ಏನಿದೆ ಕ್ರೈಮ್ ಸೀನ್ ಅನ್ನ ಸಂಪೂರ್ಣವಾಗಿ ಈಗಾಗಲೇ ಪ್ರೊಟೆಕ್ಟ್ ಮಾಡಿರುವಂತದ್ದು. ತದನಂತರದಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಡಿವೋರ್ಸ್ ನೋಟಿಸ್ ಅನ್ನ ಕೊಟ್ಟಿದ್ದಕ್ಕೆ ಪತ್ನಿಗೆ
ಪತಿ ಫೈರನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. 2011ರಲ್ಲಿ ಇವರಿಬ್ರು ಕೂಡ ಮದುವೆ ಆಗಿರ್ತಾರೆ. ತದನಂತರದಲ್ಲಿ 2018ರಲ್ಲಿ ಬಂದು ವೈಟ್ ಫೀಲ್ಡ್ ನಲ್ಲಿ ವಾಸವಾಗಿರ್ತಾರೆ. ಆ ಬಳಿಕ ಪತಿ ಪತ್ನಿಯ ನಡುವೆ ಅನೈತಿಕ ಸಂಬಂಧವನ್ನು ಶಂಕಿಸಿ, ಪತ್ನಿಯನ್ನ ಶೀಲವನ್ನು ಶಂಕಿಸಿ ಆತ ಬೈತಿರ್ತಕ್ಕಂಥ ಸಂದರ್ಭದಲ್ಲಿ ಆತನಿಂದ ದೂರಾಗಿ ಕಳೆದ 6 ತಿಂಗಳಿನಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆಪಿ ಅಗ್ರಹಾರದಲ್ಲಿ ಆಕೆ ಮಕ್ಕಳೊಂದಿಗೆ ವಾಸವಾಗಿದ್ದು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಡಿವೋರ್ಸ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಕ್ಕೆ ಪತಿ ಪತ್ನಿಯ ಮೇಲೆ ಗುಂಡನ್ನು ಹಾರಿಸಿ ಆಕೆಯನ್ನ ಕೊಂದು ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ಈಗಾಗಲೇ ಪೊಲೀಸರ ಬಳಿ ಶರಣಾಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ತಡರಾತ್ರಿಯಿಂದಲೂ ಕೂಡ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಿಷ್ಣುಪ್ರಸಾದ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.